ಮಹೋತ್ಬಲಕ್ಕಿಂತ ಸೂರ ನರಬಲ ಗಂಭೀರ ಕತ್ತಿಸ್ತರ ದೇವ ಬಳಿರೆ ಮಣಿಪ್ರದೇಶನ ಅರಸನ ಮಗನಾದ ಮಣಿಮಂತನ ಪ್ರೇಮದ ಕುಮಾರ ಬಳಿರ ಹರಿಗರಿಗೆ ದಂಡನ ಆನಂದ ಜೈವರನ್ನು ಹೊಡಿಸಿ ಸಾರಥ್ಯ ಓಡಿಸಿದ ಚಕ್ರಸೇವೆ
ಕುಂತಕಲ್ ಜಗದೀಶ್ ಅವರು ಗಯ ಮಹಾರಾಜನ ಪಾತ್ರ ಮಾಡಿದ್ರೆ ಒಂದು ಬಂಗಾರ ಒಂದು ಬಹುಮಾನ ಪ್ರಕಟ ಮಾಡಿದ್ದಾರೆ. ಐಸುಬರ ಮತ್ತು ಮೇಲೆ ಕೇಳ ಪಟ್ಟಿಣಿ ಎನ್ನ ರಾಜವನ ಬೆಳಗುವ ಹೊರಗಿನ ಕಾಂತ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಸುದ್ದಿ ನಿನಗೆ ಬೇಕು ಸುಂದರೇ? ನಿನ್ನ ಸತಿ ನಾನಲ್ಲವೇ? ಹೌದು ಸುಂದರೇ. ಅದಕ್ಕಾಗಿ ನನಗೆ ಬೇಕಾಗಿರುವುದು ಎಷ್ಟು ಮಾತರದಿಂದ ತಿಳಿಸಬಹುದಿಲ್ಲ ಸುಂದರ. ಯಾತಕ್ಕೆ ತಿಳಿಸುವುದಿಲ್ಲ ಪ್ರಿಯ? ಅಂತ ಕಾರ್ಯವು ಇರುವುದು ಕಾಂತೆ. ಅಂಥ ಕಾರ್ಯವು ಯಾವುದಿರುವುದು? ಅದರ ಗೋಷ್ಠಿ ನಿನಗೆ ಬೇಕು ಸುಂದರ. ಪ್ರಾಣೇಶ್ವರ ಪ್ರಾಣೇಶ್ವರ ಹೇಳಲೇ? ಅದೇನು ಹೇಳು? ಚೆನ್ನಾಗಿ ಕೇಳು. ಅದೇನು ವಿಚಾರ ಹೇಳು? ನೀಯನ್ನ ಬಾಳಿನ ರಾಜ, ನಾನಿನ್ನ ರೋಜ, ನಾನಿನ್ನ ಬಿಡಲಾರೆ ಚಿನ್ನ ರಮ, ನೀಯನ್ನ ಬಾಳಿನ ರಾಜ. ಕಾಂತ, ಪ್ರಾಣೇಶ್ವರ ಪ್ರಿಯ, ಪ್ರಿಯ ಕರದಲ್ಲಿ ಗದೆಯನ್ನು ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವನ್ನು ಎನ್ನ ಮುಂದೆ ತಿಳಿಸದವನ ಸದ್ಗುಣಾಭರಣ. ಏನೇ ಎನ್ನ ಮುದ್ದು ಮೋಹನಾಗಿ ಎನ್ನ ಮಡುಕು ನಿಸಿರುವ ಮನೆ ಕಾಂತ, ನಾನು ಹೋಗುವ ಸುದ್ದಿ ನಿನಗೆ ಅರ್ಥಕ್ಕೆ ಬೇಕು. ಆಹಾ, ಏ ಸುಂದರೇ, ಸುಂದರ ರಾಜಕಾರಣದ ಸುದ್ದಿ ಕೇಳುವುದು ನಿನಗೆ ಹಿತವಲ್ಲ ಸುಂದರ. ಕಂದು ಕಂದನ ಪ್ರಾಣೇಶ್ವರ, ಏನೇ ಪ್ರಾಣೇಶ್ವರೇ, ರಾಜ್ಯ ಕಾರ್ಯವಿರುವುದೆಂದು ಹೇಳಿದೆಯಾ? ಹೌದು ಸುಂದರೇ. ಅದನ್ನು ಎನ್ನ ಮುಂದೆ ತಿಳಿಸುವುದಿಲ್ಲವೆಂದು ಹೇಳಿದೆಯಾ? ಎಷ್ಟು ಮಾತರದಿಂದ ತಿಳಿಸುವುದಿಲ್ಲ ಸುಂದರ. ಪ್ರಾಣೇಶ್ವರ, ಪ್ರಾಣೇಶ್ವರ ಜನ್ಮ ಜನ್ಮದ ಅನುಬಂಧ ನಮ್ಮಿಬ್ಬರ ಪ್ರೇಮ ಸಂಬಂಧ ಅಲ್ಲವೇ? ಹೌದಲ್ಲ ಸುಂದರ. ಆದ್ದರಿಂದ ತಿಳಿಸಬೇಕು ನೀನು. ರಾಜಕಾರಣದ ಸುದ್ದಿ ಕೇಳಬಹುದು ಸುಂದರೇ. ಕಾಂತ, ಕಾಂತೆ, ರಾಜ್ಯ ಕಾರ್ಯದ ಸುದ್ದಿಯನ್ನು ಮಾತ್ರ ತಿಳಿಸುವುದಿಲ್ಲವೆಂದು ಹೇಳುತ್ತಿದೆಯಾ? ಹೌದು ಸುಂದರ. ಪ್ರಾಣೇಶ್ವರ, ಪ್ರಾಣೇಶ್ವರ ಹೃದಯೇಶ್ವರ ಹೃದಯೇಶ್ವರ ನಲ್ಲ ನಲ್ಲೆ ಹೇಳಲೇ? ಅದೇ ಚೆನ್ನಾಗಿ ಜನುಮ ಜನುಮದ ಅನುಬಂಧ, ಹೃದಯ ಹೃದಯದ ಪ್ರೇಮಾನುಬಂಧ, ಜನುಮ ಜನುಮದ ಅನುಬಂಧ.
ಪ್ರಾಣೇಶ್ವರ, ಪ್ರಾಣೇಶ್ವರ, ಹೃದಯೇಶ್ವರ, ಹೃದಯೇಶ್ವರ, ಕಾಂತ, ಕಾಂತೆ, ನಿನ್ನ ಪಯಣದ ಸಂಗತಿಯನ್ನು ತಿಳಿಸಿ ಎಂದು ಬೇಡಿಕೊಂಡರೂ ಸಹ ತಿಳಿಸುವುದಿಲ್ಲವೆಂದು ಒಂದೇ ಹಠವನ್ನು ಹಿಡಿದಿರುವೆಯಾ? ಹೌದು ಸುಂದರ, ಇದು ಸರಿಯಲ್ಲ. ಅದೇ ಅದಕ್ಕೆ ಸರಿಯಲ್ಲ. ಕಾಂತ, ಕಾಂತೆ, ನಿನ್ನ ಹಠವನ್ನು ಬಿಟ್ಟು ನಿನ್ನ ಸಂಗತಿಯನ್ನು ಎಂದು ಮುಂದೆ ತಿಳಿಸು ಕಾಂತ. ಗುಣವಂತ, ಹೇಳಿ ಸುಂದರಿ, ಸುಂದರ, ಯಾವ ಪುರುಷರಾಗಲಿ ತಾನು ಹೋಗುವ ಪ್ರಯಾಣವನ್ನು ಸತಿಯ ಮುಂದೆ ತಿಳಿಸಬಾರದೆಂದು ಸಾವಿರಾರು ಎಚ್ಚರ ಕೊಟ್ಟದವರೇ. ಹೌದೇ? ಏ ಸುಂದರಿ, ಸುಂದರ, ಆದ ಕಾರಣ ನಾನು ಹೋಗುವ ಪ್ರಯಾಣ ಸುದ್ದಿ ನಿನ್ನ ಮುಂದೆ ಹೇಳಿದರೆ ಜಯವು ಎಂದೆಂದಿಗೂ ದೊರಕಲಾರದೆಂದು. ಪ್ರಾಣೇಶ್ವರ, ಪ್ರಾಣೇಶ್ವರ, ನಿನ್ನ ಹಠವನ್ನು ಬಿಟ್ಟು ಬಿಡು. ಅದ್ಯಾತಕ್ಕೆ ಬಿಡುವುದಿಲ್ಲ. ನಿನ್ನ ಸಂಗತಿಯನ್ನು ತಿಳಿಸು. ಎಷ್ಟು ಮಾತನ್ನು ನಿನ್ನ ತಿಳಿಸುವುದಿಲ್ಲ. ಇದು ಸರಿಯಲ್ಲ. ಅದ್ಯಾತಕ್ಕೆ ಸರಿಯಲ್ಲ. ಕಾಂತ, ಕಾಂತೆ, ಹೇಳಲೇ? ಸುಂದರಿ, ಇನ್ನು ಸ್ವಲ್ಪ ತಡಿಗ. ಎಲೆ ಕಾಂತೆ, ಕಾಂತ, ಆದ ಕಾರಣ ರಾಜ್ಯಕಾರದ ಸುದ್ದಿ ನಿನ್ನ ಕೇಳುವುದು ಇದ್ದವಲ್ಲ ಸುಂದರ. ಕಣ್ಣು ಕಂದರ. ಹೌದು ಸುಂದರ. ಪ್ರಾಣೇಶ್ವರ, ಪ್ರಾಣೇಶ್ವರ, ಮುಗಿಯಿತೆ. ಹೌದು ಸುಂದರ. ನಾನು ಹೇಳಲೇ? ಅದೇನು ವಿಸ್ತಾರವಾಗಿ ಹೇಳು. ಕೇಳಿದರೆ ನೀನು ಹಠವನ್ನು ಬಿಡುವುದಿಲ್ಲ. ಹೌದು, ಎಷ್ಟು ಮಾತ್ರ ಕೇಳಿದ್ರೆ ನಾನು ಹೋದ ಪ್ರಯಾಣ ಮಾತ್ರ ನೀನು ತಿಳಿದು ಕೇಳುವುದು, ನಾನು ಹೇಳುವುದಲ್ಲ. ಹೇಳುವಲ್ಲ. ಹೌದು ಸುಂದರ. ನಾನು ಬಿಡುವುದೂ ಇಲ್ಲ. ಅದ್ಯಾತಕ್ಕೆ ಬಿಡುವುದಿಲ್ಲ. ಕಾಂತ, ಕಾಂತೆ, ನಲ್ಲ, ನಲ್ಲ, ಪ್ರಿಯ, ಪ್ರಿಯ, ಮೋಹನಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣೇಶ್ವರ, ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಭೂಲೋ ಕಲ ಮಹಾವೀರ, ಗುರದೇವ, ಸುಂದರ, ಪ್ರಿಯಕರ, ತಿಳಿಸು ಪಯಣದ ಪ್ರಾಣೇಶ್ವರ, ಪ್ರಾಣೇಶ್ವರ, ಕಾಂತ, ಕಾಂತೆ, ನಿನ್ನನ್ನು ಬಿಟ್ಟು ಅರಮಂದಿರದಲ್ಲಿ ಗಳಿಗೆಯೂ ಸಹ ನಾನು ಜೀವಿಸಲಾರೆ. ಅದ್ಯಾತಕ್ಕೆ ನಾನು ಹೋಗಿ ಬರುವುದು. ನಿನ್ನಿಂದ ಆಗಲಿಲ್ಲದೆ ಸ್ವಲ್ಪ ದಿನ ಕಾಲವನ್ನು ಕಳೆ. ಆಗುವುದಿಲ್ಲ. ಹೌದು ಸುಂದರಿ. ಆಗುವುದಿಲ್ಲ ಪ್ರಿಯ. ಅದ್ಯಾತಕ್ಕೆ ಆಗುವುದಿಲ್ಲ ಕಾಂತೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಸಖಿಯರಿರುವರು ಅವರೊಂದಿಗೆ ಕಾಲವನ್ನು ಕಳೆಯುವುದು ಹೇಳುವುದಾ? ಹೌದು ಸುಂದರಿ. ನಲ್ಲ, ನಲ್ಲೆ, ನೂರಾರು ದಾಸಿಯರಿದ್ದರೂ ಸಹ ನೀರಿದ್ದಂತೆ ಆಗುವುದಿಲ್ಲ. ನಿನ್ನ ಪ್ರೀತಿಯನ್ನು ಅವರು ನನಗೆ ತೋರುವುದಿಲ್ಲ. ಎಲೆ ಸುಂದರಿ, ಸುಂದರ, ಹರಿಯ ನೀರನ್ನು ನೀರಿನ ನಿಲ್ಲಿಸಬಹುದಾದ್ರೆ ನಿನ್ನ ಗಂಡನ ಪ್ರಯಾಣವನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ಹಠವನ್ನು ಬಿಟ್ಟು ನಿನ್ನ ಸಂಗತಿಯನ್ನು ಎಂದ ಮುಂದೆ ತಿಳಿಸು ಪ್ರಿಯ. ನೀನು ಹೋಗುವ ವಿಷಯ. ಅನಿರುದ್ಧ ಬಾಣಸುರ ಆಗಿರ್ಬೇಕು. ಅನಿರುದ್ಧ ಬಾಣಸುರ. ಎಲೆ ಸುಂದರಿ, ಸುಂದರ, ಎಲೆ ಮೋಹನಾಗಿ ನಾನೇನು ನಿಮ್ಮ ಹುಟ್ಟಿನಂತೆ ತಿಳಿದಿರುವನೆ. ಆಹಾ, ಏ ಸುಂದರ, ಪ್ರಿಯ, ನಿನ್ನಂತ ಸತಿಗಳನ್ನು ದೊರಕುದು ಎನ್ನ ಪುಣ್ಯವೊಂದು ತಿಳಿದ ಕಂಡಿರುವನ. ಲೇ ಸುಂದರ, ಸುಂದರ, ಕಡಲಾಟದಿಂದ ಪಡುವಿಗೆ ಕಡುಬ ಕಡು ಭಯಂಕರ ಜಾಲದ ಭಾಷೆ ನಿನಗಾತಕ್ಕೆ ಬೇಕು. ಸಂತೋಷದಿಂದ ನಿಮ್ಮ ಜಗರವನ ಕಾಲವನ್ನು ಕಳೆದ ಮನೆಗೆ ಮನೆ ಬೆಟ್ಟ ಬಡಲಿನ ಮನದ ಆಲೋಚನೆ. ಮನದ ಆಲೋಚನೆಯನ್ನು ಬಿಟ್ಟು ಬಿಡುವೆಯಾ? ಕಾಂತ, ಕಾಂತೆ, ಕಟ್ಟಿಕೊಂಡ ಗಂಡನು ಹೇಳದೆ ಕೇಳದೆ ಹೋದರೆ ನಿನ್ನ ಆಲೋಚನೆ ಮತ್ತೆ ಆಲೋಚನೆ ಏ ಮಾಡಬೇಕು. ಸುಂದರಿ, ನಾನು ಹೋಗಿ ಬರುವರೆ ಎಷ್ಟು ಮನಸ್ಸು ಕೇಳುವುದು ನಾನು ಹೇಳುವುದಿಲ್ಲ. ಹೌದು ಸುಂದರ. ದೃಢ ನಿರ್ಧಾರ ಮಾಡಿಕೊಂಡು
ಹೌದು ಕಾಂತೆ. ಹೇಳುವುದಿಲ್ಲವೆಂದು ಅದೇ ಅದಕ್ಕೆ ಹೇಳುವುದಿಲ್ಲ ಕಾಂತ. ಕಾಂತೆ. ನಾನು ನಿನ್ನ ಕೈಯಲ್ಲಿರುವಂತಹ ಧರ್ಮಿನೇ ಅಲ್ಲವೇ? ಹೌದಾಗಲೇ? ಏ ಸುಂದರ, ಕಾಂತ. ನನ್ನ ಕೈ ಹಿಂದೆ ಬಂದರೆ ಚಿಂತಿಲ್ಲ, ಅಂತ ಕಾರ್ಯವನ್ನು ನಾನು ಹೇಳುವುದಿಲ್ಲ. ಮತ್ತೆ ಎಂತ ಕಾರ್ಯಗಳನ್ನು ಹೇಳಿದೆ? ನಾನು ಹೋಗಿ ಬರುವುದು ಎಂತ ಕಾರ್ಯವನ್ನು ನಿನ್ನ ಮುಂದೆ ಯಾಕೆ ಹೇಳಲಿ? ಓಹೋ, ಹೌದು ಸುಂದರ. ತಿಳಿಸುವಿಲ್ಲವೆಂದು ದೂರ ನಿರ್ಧಾರ ಮಾಡಿದೆಯಾ? ಕಾಂತೆ. ಕಾಂತ. ಕಾಂತೆ. ಏನು ಕೇಳು? ಅದೇನು ವಿಚಾರ ಹೇಳು? ಕೈ ಹಿಡಿದಾದ ಧರ್ಮಿನೇ ಸುಖದುಃಖದ ಸಮಭಾಗಿ. ಕೈ ಹಿಡಿದಾದ ಧರ್ಮಿನೇ ಸುಖದುಃಖದ ಸಮಭಾಗಿ. ಚಿತ್ತಯ ಪಯಣವನ್ನು ಎಂದಲೋ ತಿಳಿಸಲಿ. ತಿಳಿಸುವು ಎಂದು ಹೇಳುವ. ಲಲಲಲಲಲಲಲ. ಪ್ರಾಣೇಶ್ವರ, ಪ್ರಾಣೇಶ್ವರೇ. ಕಾಂತ, ಕಾಂತೆ. ನಿನ್ನಲ್ಲಿ ಕರ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ನಿನ್ನ ಹಠವನ್ನು ಬಿಟ್ಟು ನಿನ್ನ ಸಂಗತಿಯನ್ನು ತಿಳಿಸು ಕಾಂತ. ತ್ಯಜಿಸು ನಿನ್ನ ಪಂಥ. ಈರಮೂರ್ತಿ 101 ರೂಪಾಯಿ, ವೀರಾಂಜನೇಯ 101 ರೂಪಾಯಿಯನ್ನು, ಪದ್ಮಿನಿ ಪಾತ್ರ ಮಾಡಿದಂತವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತೆ. ಈರಮೂರ್ತಿನ ಮತ್ತು ವೀರಾಂಜನೇಯ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಏನೇ ನೀರದಾಗಿ ಹೇಳವನ್ನು ಕೇಳು. ಏನದು? ಸತಿಪಥಗಳ ಸಂಗತಿ ಪುಷ್ಪ ಒಟ್ಟಿಗಾದ ಸತಿಗೆರನ್ನು ಸರಿಯಾಗಿ ಮಾತವನ್ನಲ್ಲಿ ಸತಿಪಥಗಳ ಮನಸ್ಸು ಒಂದಾದರೆ ಆ ಸುಖ ಭೋಗವು ಎನ್ನಿನ ಅನುಭವವನ್ನು ಮನದೇವ ಭ್ರಾಂತಿ ಪಡಿಸಿಕೊಂಡು ಬಳಿದ ತಾನು ನಡೆಸುವ ರಾಜಕಾರ್ಯವನ್ನು ಮರೆಯುವುದು ಆ ಧರ್ಮವಲ್ಲವೇ? ಹೌದು ಸುಂದರೇ, ನೀನೇನು ಈ ಶಾಸ್ತ್ರವನ್ನು ಹರಿದವಳೆ? ನಿನ್ನಯ ದುಡುಕಿತನವನ್ನು ಬಿಡು. ನಾನು ಹೋಗುತ್ತೇನೆ ಕಟ್ಟು ಕಟ್ಟಬರ ಸುಂದರ ಎನ್ನ ಮಹಾನಗೆ. ಪ್ರಾಣೇಶ್ವರ, ಪ್ರಾಣೇಶ್ವರ, ಹೃದಯೇಶ್ವರ, ಹೃದಯೇಶ್ವರ, ನಾನು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನಿನಗೆ ಕರುಣೆ ಬಾರದೆ ಹೋಯಿತೆ. ನೀನು ಎಷ್ಟು ಬೇಡಿ ಬೇಡಿ ಮನಸ್ಸು ಹೇಳಿದರೆ ನಿನ್ನ ಗಂಡವನ್ನು ಮನಸ್ಸು ಮಟ್ಟಿ ಹೇಳುವುದಿಲ್ಲವೇ? ಹೌದು ಸುಂದರೇ. ಹೌದೇ? ಹೌದು ಕಾಂತೆ. ಕಾಂತ, ಕಾಂತೆ. ಸತ್ಯವಾದ ಎನ್ನ ಮಾತಿಗೆ ಬೆಲೆ ಕೊಡುವುದಿಲ್ಲವೇ? ಇದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಹೇಳುವೆನು ಕೇಳು. ಅದೇನು ಸರಿಯಲ್ಲ? ಸತಿಗಳ ಮಾತಿಗೆ ಬೆಲೆಯಿಲ್ಲ. ಎಷ್ಟು ಹೇಳಿದರೂ ಫಲವಿಲ್ಲ. ಸರಿಯಲ್ಲ, ಇದು ಬರಿತಲ್ಲ.
ಈ ಸಾರಥಿ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಆ ಮಹೇಂದ್ರ ಅಣ್ಣವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಕಲಾವಿದರಿಗೆಲ್ಲ ಒಂದು 5,000 ತೊಳಕರ್ತೀರಿ. ಪ್ರಾಣೇಶ್ವರ ಪ್ರಾಣೇಶ್ವರಿ ಕಾಂತ ಕಾಂತೆ ಸತ್ಯದ ಮುಂದೆ ತಿಳಿಸಲಾರದೆ ಹೋಗುವನೆಂದು ಒಂದೇ ಹಠವನ್ನು ಹಿಡಿಯುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದಿಯಾತಕ್ಕೆ ಸರವಲ್ಲ. ಪ್ರಾಣೇಶ್ವರ ಪ್ರಾಣೇಶ್ವರಿ ನಿನ್ನನ್ನು ಹಗಲಿ ನಾನು ಇರಲಾರೆನು. ಅದಕ್ಕಾಗಿ ನಾನು ಬಂದವರವರೆಗೆ ಸೆಕೆಯವರ ಸಂತೋಷದ ಕಾಲವನ್ನು ಕಲೆ. ಪ್ರಾಣೇಶ್ವರ ಪ್ರಾಣೇಶ್ವರ ಆಗಲೇ ಹೇಳಿಲ್ಲವೇ ನೀನು ತೋರುವ ಪ್ರೀತಿ ಪ್ರೇಮ ಅವರು ತೋರಲಾರರು ಎಂದು. ಹೌದು ಸುಂದರಿ, ನಾನು ಹೋಗಿ ಬಂದ ಮೇಲೆ ಮಾತ್ರ ಇಬ್ಬರು ಸಂತೋಷದಿಂದ ಕುಸುಮ ಕೈಮಾನವನ್ನು ಏನನ್ನ ಕಾತೆ. ಸುಮ್ಮನೆ ನಿನ್ನ ಹಠವನ್ನು ಬಿಡು. ನಿನ್ನ ಸಂಗತಿಯನ್ನು ಎಂದು ಮುಂದೆ ತಿಳಿಸು ಪ್ರಿಯ. ಕೇಳು ಸತ್ಯನ ನುಡಿಯ. ಏಲೇ ಕಾತೆ, ನಾನು ಎಷ್ಟು ವಿಧವಾಗಿ ಹೇಳಿದರೆ ನಿನ್ನ ಮನಸ್ಸಿನ ಅಭಿಲಾಷ ಬಿಡಲಿಲ್ಲ. ನನ್ನ ಪ್ರಾಣವನ್ನು ತಿಳಿದು ಕೇಳುವುದಕ್ಕೆ ಸರಿಯಲ್ಲ. ಲೇ ಸುಂದರ ಸುಂದರ ಒಯ್ಯಾರ ನಂಬೆ ಮಾಡಿ ನೀಡಿದ ಶೃಂಗಾರವನ್ನು ತೋರಿ ಎನ್ನ ಮರಮುದು ತಿಳಿದು ಕೇಳುವುದಕ್ಕೆ ಮಾತ್ರ ಕೇಳುವುದಿಲ್ಲ. ಲೇ ಸುಂದರ ಗೋಳಿನ ನಾನು ಮಾಡಿದ ಕಾರ್ಯವು ಮರಮುಂದ ತಿಳಿಸಬಹುದು. ಅದ ಹಾಕಲು ಹೋಗುತ್ತದೆ. ಆಹಾ ನಿನ್ನಂತ ಉತ್ತಮ ಸತಿಗಳಿಗೆ ಸೋಮೆಯಲ್ಲ ನಿನದಾಕೆ ಬೆಟ್ಟ ಮನೆಯ ಹೋಗಕ್ಕೆ. ಪ್ರಾಣೇಶ್ವರ ಪ್ರಾಣೇಶ್ವರ ನನ್ನ ಅಪೇಕ್ಷೆಯನ್ನು ಬಿಟ್ಟು ಬಿಡು ಎಂದು ಕೇಳಿದೆಯಾ? ಹೌದು ಸುಂದರಿ. ನಲ್ಲ ನಲ್ಲೇ ಪ್ರಿಯ ಪ್ರಿಯರೇ ಹೇಳು ಕಾಂತ ಕಾಂತೆ, ಈ ಕೋಪವು ಸರಿಯಲ್ಲ. ಹೌದ್ಯಾಕೆ ಸರಿಯಲ್ಲ. ಹೇಳಲೇ ಹೇಳುತ್ತಿದ್ದರೆ ಅಂದಗಾರ ಚಂದಗಾರ ಮಾತಿನಲ್ಲಿ ಮರುಮಧುಗಾರ ಕಾಡಬೇಡ ಹಂಬೀರ ಕಾಡಬೇಡ ಹಂಬೀರ. ಅಪ್ಪಾಯಿತು ಸುತ್ತಿ ಬಂದೆ ಅವಳ ಮುತ್ತು ನಿನಗೆ ತಂದು ಸುದ್ದಿಯಂತೆ ನಾ ಹೇಳಿ ಬಂದೆ. ಅಪ್ಪಾಯಿತ ಸುತ್ತಿ ಬಂದೆ ಅವಳ ಮುತ್ತು ನಿನಗೆ ತಂದು ಸುದ್ದಿಯಂತೆ ನಾ ಹೇಳಿ ಬಂದೆ. ನಿನಗಾಗಿ ನಾ ಬಂದೆನೋ ನಿನ್ನ ಆಸೆಗೆ ತೀರಿಸು. ನಿನಗಾಗಿ ನಾ ಬಂದೆನೋ ನಿನ್ನ ಆಸೆಗೆ ತೀರಿಸು. ಅಂದಗಾರ ಚಂದಗಾರ ಮಾತಿನಲ್ಲಿ ಮರುಮಧುಗಾರ ಕಾಣಬೇಡ ಹಂಬೀರ. ಪ್ರಾಣೇಶ್ವರ ಪ್ರಾಣೇಶ್ವರಿ ನೀನ್ ಈ ರೀತಿ ಒಂದೇ ಹಠವನ್ನು ಹಿಡಿಯುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಅದ್ಯಾತಕ್ಕೆ ಸರಿಯಲ್ಲ. ಕಾಂತ ಕಾಂತೆ ನೀನು ಯಾವುದೇ ಕಾರ್ಯವನ್ನು ಮಾಡಿದರೂ ನನಗೆ ತಿಳಿಸದೆ ಮಾಡಿದವನು ಅಲ್ಲವೇ ಅಲ್ಲ. ಹೌದು ಸುಂದರಿ. ಆದರೆ ಇವತ್ತೇತಕ್ಕೆ ಇಷ್ಟೊಂದು ಹಠವನ್ನು ಹಿಡಿದಿರುವೆ. ನಿನ್ನ ಸಂಗತಿಯನ್ನು ತಿಳಿಸುವುದಿಲ್ಲವೆಂದು ಒಂದೇ ಹಠವನ್ನು ಹಿಡಿಯುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲನಲ್ಲ. ಕೇಳಿನ ಸಲ್ಲ ಇದೇ ಸುಂದರಿ, ನೀನು ಎಷ್ಟು ಪದಪಿಂದ ಕೇಳವಳಲ್ಲ. ಇವತ್ತು ಏನಾಗಿತ್ತು ನಿನಗೆ? ಲೇ ಸುಂದರಿ, ಬೆತ್ತ ಗಣ್ಯ ಜಗಳ. ಇಲ್ಲೇ ಕಾಂತೆ, ಕಾಂತ ಏಲೇ ಎನ್ನ ಪ್ರೀತಿಗೆ ಪಾತ್ರವಾದ ಸುಂದರ ಹಿತ್ತೈವ ಸವಿಯಾದ ಒಂದು ಮಾತನ್ನಾಡು ಅನಿರುದ್ಧ ಬಾಣಾಸುರ. ಕೊಡು. ಏ ಕುತಂಗಿ ಅಮ್ಮ ಸಿಟಿ ಬಂದ್ಬಿಟ್ಟ. ಬಾಣಾಸುರ ಅನಿರುದ್ಧ ಕೊಡಪ್ಪ ದೆಬ್ಬ ದೆಬ್ಬ ಹೊಡೆದ ಕೈ ಕೊಡು. ಏ ಸುಂದರಿ, ಬೋಡಿನ ಈ ಒಂದು ಸಾಲ ಸುತ್ತಿ ಸಿಂಧು ದೇಶ ಬರಿಗೆ ಬಲ ಚಂದ್ರನ ಕಾರಣ ಭೋಗವನ್ನು ನಾರೆ ಹಿಡಿದಿನ ಮಂದರಕ್ಕೆ ನಾರೆ. ಇಲ್ಲ ಪರ ಹೇಳು.
ಪ್ರಾಣೇಶ್ವರ, ನಿನ್ನ ಹಠವನ್ನು ತಿಳಿಸುವುದಿಲ್ಲ ಎಂದು ಒಂದೇ ಹಠವನ್ನು ಹೇಳಿರುವೆಯಾ? ಹೌದು ಸುಂದರಿ, ಅವ್ರು ಎಲ್ಲಿ ಬಿಟ್ಟಾರ? ಆ ಬಿಟ್ಟಿಲ್ಲ ಅದೇನು ವಿಸ್ತಾರ ಸುಖದವೇ ನನಗೀಗ ಹೇಗಾಗಿರುವುದು ಗೊತ್ತೇ? ಹೇಗಾಗಿರುವುದು ಗೊತ್ತೇ? ಉಲ್ಲಾಸ ಉಲ್ಲಾಸ ಉಲ್ಲಾಸವು ಸಂತೋಷ ಸಂತೋಷ ಸಂತೋಷವು ನಿನ್ನ ಸಂಗತಿಯನ್ನು ತಿಳಿಸೆಂದು ಸಾರಿ ಸಾರಿ ಬೇಡಿಕೊಳ್ಳುವೆನು. ನಿನ್ನ ಹಠವನ್ನು ಬಿಟ್ಟು ನಿನ್ನ ಪಯಣದ ಸಂಗತಿಯನ್ನು ತಿಳಿಸಕ್ಕಂತ ಗುಣವಂತ ಹೇಳೇ ಕಾಂತಿಯ, ನಾನು ಹೋಗಬಹುದು ದೇಶ ಸಂಚಾರಕ್ಕೆ, ನೀನು ಅಲ್ಲಿ ಬಂದು ಮಾಡುವುದೇನಕ್ಕೆ? ನಿನ್ನ ಹಂತ ಪ್ರಕಟನನ್ನು ಸುಂದರ ಈ ಗಮನ ಕಾಂತ, ದೇಶ ಸಂಚಾರ ಮಾಡಲು ಹೋಗುವುದಾಗಿ ಹೇಳಿದೆಯಲ್ಲ, ನನಗೂ ಸಹ ನಿನ್ನೊಂದಿಗೆ ಬರಬೇಕೆಂದು ಮನಸ್ಸಾಗಿರುವುದು. ನನ್ನನ್ನು ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಲ್ಲ. ಪಾಪ ಬಾಣಸುರ ಅನಿರುದ್ಧ ತಿಳಿದವನ್ನ ಅಲಂಕರಿಸು ಜಯದಾರ್ತಿಯನ್ನು ಕ್ಷೇಮವಾಗಲಿ ಪ್ರಿಯ ನಿನಗೆ. ನಾವಿಬ್ಬರು ಹೋಗುವ ಕಾರ್ಯ ಜಯವಾಗಲು ನಿನಗೆ ಜಯದಾರತಿನ ಎತ್ತರುವಿನ ಕಾಂತ. ನೀನೇ ಮಹಾ ಬುದ್ಧಿವಂತ. ಸಂಚಾರ ಮಾಡುವುದಕ್ಕೆ ಪುಷ್ಪಕ ವಿಮಾನವನ್ನು ಸಿದ್ಧಗೊಳ್ಳಲು ಚಂದ್ರಮೋಹನ್ ಅಣ್ಣವರು ವೈಟ್ ಸುಮಕ್ ಅವರಿಗೆ 1001 ರೂಪಾಯಿ ಮತ್ತೆ ಸಾರಥಿ ಪಾತ್ರ ಮಾಡಿದವರು 501 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಆ ಮೋಹನ್ ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು.
ಅಹೋ ಮಾವಯ್ಯನೇ ಎಲೆ ಬಂದನೆ ಬಾಣಾಸುರನೇ ಇನ್ನಕ್ಕೆ ನಿಮ್ಮಪ್ಪನಾದ ಕಳ್ಳ ಕೃಷ್ಣನು ಗೋಪಿಕಾಸ್ತ್ರೀಯರು ಜಲದೊಳಗೆ ಸ್ನಾನ ಮಾಡುವ ಸಮಯದಲ್ಲೇ ಅವರ ವಸ್ತ್ರಗಳನ್ನು ಬಚ್ಚಿಟ್ಟು ಅವರನ್ನು ಗೌರವಿಸಿದನು. ನಮ್ಮಪ್ಪನು ರಸಿಕನು ಮಾವಯ್ಯ. ಎಲೆ ಮುಖ್ಯ ಅಹೋ ಮಾವಯ್ಯನೇ ಇದು ಅಲ್ಲದೆ ಗೋಪಿಕಾಸ್ತ್ರೀಯರು ಮುಚ್ಚಿಟ್ಟ ಹಾಲು ಮೊಸರು ಕತ್ತಿ ತಿಂದು ಬರೇ ಗಡಿಯಪ್ಪ ಮನೆಗೆ ಹಿಂದಿರುಗಿ ಕೊಟ್ಟನು. ಬಲೆ 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 ಎಲೆ ಕುಲ ಅಹೋ ಮಾವಯ್ಯನೇ ಅದರಂತೆ ನೀನು ಎನ್ನ ಹರಮನೆಗೆ ನುಗ್ಗ ಬಲ್ಲ ಕಲಿಯಬೇಕೆಂದು ಬಂದಿರುವೆಯಲ್ಲ. ಸಹಜವಾಗಿ ಬಂದಿರುವನು ಮಾವಯ್ಯ. ಎಲೈಕಲ ಅಹೋ ಮಾವಯ್ಯನೇ ಹುಟ್ಟಿಸಿದ ತಂದೆಯ ಬುದ್ಧಿಯ ನೀನು ಏಕ ಬಿಟ್ಟಿಯ ಕುಲ್ಲ ನಿನ್ನೆಯ ಹಲ ಬಳಿರೇ ಎಲ್ಲ ಕಾಂಚೀಪುರ ತೀರನಾದ ಬಾಣಾಸುರನೇ ಎನ್ನ ವಚನವನ್ನು ಲಾಲಿಸಿ ಬೇಗನೆ. ಎಲೈ ಅನಿರುದ್ಧನೆಂಬ ಹರಮನ ಅದೇನು ವಿಸ್ತಾರವಾಗಿ ಅಹೋ ಮಾವಯ್ಯನೇ ಎಲೈ ಮುಖ ನಿನ್ನ ಪಾದಕ್ಕೆ ವಂದಿಸುವನು. ನಿನ್ನ ಮಗಳಾದ ಉಷೆಯನ್ನು ಎನಗೆ ಕೊಟ್ಟು ಲಗ್ನವನ್ನು ಮಾಡು. ಛೀ ಮೂರ್ಖ ಎನ್ನ ಪಾದವನ್ನು ಮುಟ್ಟಲಕ್ಕ ನಿನಗೇನು ಹೇಳಿದನಲ್ಲ ಈ ಮೂರ್ಖ. ಅಹೋ ಮಾವಯ್ಯ ಎಲೈ ಮೂರ್ಖ ಅವಳು ನಿನ್ನ ಹಪ್ಪಣೆಯ ಪಡೆದು ಬಂದು ನಿನ್ನ ಸೇರುವನೆಂದು ಹೇಳಿದ ಉಷೆಯು ಇನ್ನೂ ಬರಲಿಲ್ಲ. ಹೊಲೆ ಅಹೋ ಮಾವಯ್ಯ ಎಲೈ ಎಲವ ಆದ ಕಾರಣ ನಾನು ಇಲ್ಲಿಗೆ ಬಂದೆನು ಮಾವ. ನಮ್ಮಿಬ್ಬರ ಲಗ್ನ ಮಾಡಿಕೊಟ್ಟರೆ ಬರೋದು ನೋಡು ನಿನ್ನಗೆ ಪುಣ್ಯವ. ಹೋರಿರೇ ಎಲೈ ಭ್ರಷ್ಟ ಅಹೋ ಬಾಣಸೂರನೇ ನಿನ್ನ ಕೆಟ್ಟ ಕೈಗಳಿಂದ ಎನ್ನ ಪಾದವನ್ನು ಮುಟ್ಟಬೇಡ ಮೂರ್ತ ಹನಿರುತ್ತ ಸ್ವಲ್ಪ ಶಾಂತ ನಾನು ಮಾವಯ್ಯ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋದರೆ ಒಳ್ಳೆಯದಾಗುವುದು. ಹ, ಇಲ್ಲವಾಗಿದ್ದರೆ ಬಳಿರೆ ಕಟ್ಟೋದಕ್ಕೆ ಬಿಟ್ಟು ನಿನ್ನ ನೆಟ್ಟಗಳ ಹಿಡಿದು ಎನ್ನ ಹರಮನೆಯಿಂದ ಹೊರಗಿದನು. ಹ, ಎಲೆಯದಮ್ಮ ಅಹೋ ಮಾವಯ್ಯನೇ ಮರ್ಯಾದೆಯಿಂದ ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದುಕೊಂಡು ಹಿಂದಕ್ಕೆ ಹೊರಟು ಹೋಗು ಕಳ್ಳಕೃಷ್ಣನ ಮಗನ. ಹಿಂದಕ್ಕೆ ಹೋಗು ಬೇಗನೆ. ಅಹೋ ಮಾವಯ್ಯನೇ ನಿನ್ನ ಮಗಳಾದ ಉಷೆಯನ್ನು ನಾನು ಲಗ್ನವಾಗುತ್ತಿದ್ದೆಂದು ಹೇಳಿದ ಕಾರಣ ಹ, ಅವಳನ್ನು ಎನಗೆ ಕೊಟ್ಟು ನಿನ್ನ ಮೈ ಮೇಲಿನ ಭಾರವನ್ನು ಇಳಿಸಿಕೋ. ಛೀ ಮೂರ್ಖ ಏನು ಮಾತು ಮಾಡಿದಿ. ಅಹೋ ಮಾವಯ್ಯ ಎಲೆಯಷ್ಟ ಒಳದು ಬಂದು ಎರಡು ಜೀವಗಳನ್ನು ಬೇರೆ ಮಾಡಿದರೆ ನೀನಾವ ಪುಣ್ಯವಂತನಾಗುತ್ತೀವಿ. ಸ್ವಲ್ಪ ಕಾಲದಲ್ಲಿ ಅವನ ಸುಮ್ಮನೆ ಪಾಪದ ಗಂಟನ್ನು ಎತ್ತುಕೊಂಡು ಭಾರ ಮಾಡಿಕೊಳ್ಳಬೇಡ ಮಾವ. ಬೇಗನೆ ಮಾಡು ನಮ್ಮಿಬ್ಬರ ಲಗ್ನ. ಬಳಿರೆ ಎಲೈ ಕುಲ್ಲನಾದ ಗೊಲ್ಲ ಗರ್ಭದ ಕುಲದೀಪನೇ. ಅಹೋ ಬಾಣಾಸುರನೇ ಸೊಲ್ಲಿಗೆಯನ್ನು ಮಗಳನ್ನು ವರೆಸುವನೆಂದು ಇಲ್ಲ ಸಲ್ಲದ ಪುಟಕವನ್ನು ಎಲ್ಲ ಮುಂದೆ ತೋರಬೇಡ. ಸಹಜವಾಗಿ ತೋರುವನು. ಎಲೈ ಹೊರಗಿನ ಅಹೋ ಮಾವಯ್ಯನೇ ನಾನೊಂದು ನೀತಿಯ ಶ್ಲೋಕವನ್ನು ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾವಯ್ಯ. ಏತ ಸರ್ಪಗಳ ಗೈಸಬೇಕೆ ನಾಂಚನ ಮೇಷಿತ ತತ್ವ ವೃತ್ತಿಗಳ ಗ್ರಹನಾರಿ ಎಲೈ ಜೀವಿತೆಯೇ. ಹ, ಎಲೈ ಬಾಲಕನೇ ಮಾವಯ್ಯನೇ ಇದರ ತಾತ್ಪರ್ಯವೇನೆಂದರೆ ಅದೇನು ಮಾವಯ್ಯ. ನಾಗ ಸರ್ಪದ ಬಾಯಿ ಒಳಗೆ ಸಿಕ್ಕ ಬಿದ್ದು ಹಾಕಂದ್ರೆ ಹೋಗುತ್ತಿದ್ದ ಕಪ್ಪೆಯು ತಾನಿನ್ನು ಸ್ವಲ್ಪ ಸಮಯದ ಸಾಯುತ್ತೇನಲ್ವ. ಬಲ ಬಲ ಎಲೈ ಮೂರ್ಖ ಮಾವಯ್ಯನೇ ಆರವಿಲ್ಲದೆ ತನ್ನ ಮುಂದೆ ಆದಾಡುವ ರೇಣವನ್ನು ನೋಡಿ ಅದನ್ನು ತಿನ್ನಬೇಕೆಂಬ ಪ್ರಾರ್ಥನೆಯಿಂದ ಬಳಿರೆ ಸಾವಿರ ಕೈಗಳು ಸಾವಿರ ಭುಜಗಳು ಬಲ 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 ಈ ಸಹಸ್ರ ಭುಜ ಬಲವ ತಂಡನಾದ ಬಾಣಾಸುರನ ಕೈಯ ಒಳಗೆ ಸಾವು ಬದುಕಿನ ಆಟವನ್ನು ಆಡುವ ನೀನು ಛೀ, ಎನ್ನ ಮಗಳನ್ನು ಲಗ್ನವಾಗುತ್ತೀನೆಂಬ ಅರಿಯಾಸೆಯನ್ನು ಬಿಟ್ಟು ಸಾಧಿಸು ಎನ್ನುವ ಸಮರವು ಮೂರ್ಖ ಮಾಡದಿರಿ ಎನ್ನುವ ತರ್ಕ. ಬಳಿರೇ ಎಲ್ಲ ಬಾಣಾಸುರನೇ ನೀನೇನು ಸಾಮಾನ್ಯ ನೀಚನೇ. ಎಲೈರಥ ಅಹೋ ಮಾವಯ್ಯನೇ ಮಾತಿ ಮಾತಿಯು ನನ್ನ ತಂದೆಯನ್ನು ನಿಂದಿಸಿ ನುಡಿಯಬೇಡ. ಅದೇ ಅದಕ್ಕೆ ನಡೆಯಬಾರದಲ್ಲ ಏನವ. ಅಹೋ ಮಾವಯ್ಯನೇ ಎಲೈ
ಒಳ್ಳೆಯವರನ್ನು ಒಳ್ಳೆಯವರನ್ನೇ ನುಡಿಗಬೇಕಾಗಲಿ, ವರ್ತನೆ ಸುಮ್ಮನೆ ನಿಲ್ಲಿಸಬಾರದು. ಅದು ಯಾತಕ್ಕಂದರೆ ಅದು ಯಾತಕ್ಕಲೇ ಬಾಲಕ? ಇಂದಿನ ನಿನ್ನ ನಿಂದೆಯು ನಾಳಿನ ಪಾಪಕ್ಕಾಗಿ, ನಾಳಿನ ಪಾಪವು ಮುಂದಿನ ಬರಬೇಕಾಗಿ. ಇದನ್ನೆಲ್ಲ ಚೆನ್ನಾಗಿ ಅರ್ಥ ಲಗ್ನವನ್ನು ಮಾಡಿಕೊಡು ಮಾವ. ತಿಳಿದು ನೋಡು ಇದರ ಅರ್ಥವ. ಸೈ ಫಲ ಫಲ ಎಷ್ಟು ಸೊಗಸಾಗಿ ಮಾತನಾಡುವುದು ಕಲಿತಿದೆಯೇ? ಇದನ್ನು ನೋಡಿ ನಿನ್ನ ಮಗಳನ್ನು ಕೊಡು ಮಾವಯ್ಯ. ಎಲೈ ಮದಣ್ಣನ ಮಾವಯ್ಯನ ನಿನ್ನ ಹುಟ್ಟಿಸಿದ ಶ್ರೀಕೃಷ್ಣನೆಂಬ ಹದಮನನ್ನು ನೆನೆಸಿಕೊಂಡರೆ ಎನ್ನ ಕಾಲಿನಿಂದ ಹಿಡಿದು ನೆತ್ತಿಗವರೆಗೆ ತಗ್ಗನೆ ಹುಡುಗರವನು ಮಾವಯ್ಯ. ಎನ್ನಲ್ಲಿ ಉಕ್ಕುತ್ತಿರುವ ರೋಷಕ್ಕ ಎನ್ನ ಸಿಟ್ಟು ಶಾಂತವಾಗಲಾರದು. ಮಾವಯ್ಯನ ನಿಮ್ಮ ತಂದೆಯ ಮೇಲಿನ ಕೋಪಕ್ಕೂ ನಿನ್ನನ್ನು ಧರಿಸಿದರೆ ಎನಗೆ ಪಾಪ ಬರುತ್ತದೆ. ಎಲೈ ಬಾಲಕ, ಅಹೋ ಬಾಣಾಸುರನೇ, ನಿನಗೆ ಪ್ರಾಣದಾನವು ಮಾಡುತ್ತೀನಿ. ಬಂದ ದಾರಿಯನ್ನು ಹಿಡಿದು ಸುಮ್ಮನೆ ಹಿಂದಕ್ಕೆ ತೆರಳು. ಕಂಡಿಯ ಆಗಮನೆ ಬುದ್ಧಿ ಸುಮ್ಮನೆ. ಅಹೋ ಮಾವಯ್ಯನೇ, ಎಲೈ ಹದ ನೀನು ಹೇಳಿದಂತೆ ನನ್ನ ತಂದೆಯು ಮೋಸ ಮಾಡಿದ್ದರೆ ಅದನ್ನು ಸರ್ವನಾಶನಾಗಿ ಹೋಗುತ್ತಿದ್ದನು. ಅಹೋ ಮಾವಯ್ಯ, ನಷ್ಟ ಅದು ಎಷ್ಟು ಈಗಲಾದರೂ ಮತ್ತು ಜನಿಸಿ ಬಂದು ಸದ್ಭಕ್ತರನ್ನು ಕಾಪಾಡಿ ಅವರಿಂದಲೇ ಜಗದ್ಧಾರಕನೆಂದು ಬಿರುದಾಗಿದ್ದ ನನ್ನ ಹೆಸರು ಪಡೆದನು. ಅಹೋ ಮಾವಯ್ಯ, ಎಲೈ ಮುಖ ನಮ್ಮ ತಂದೆಯಾದ ಶ್ರೀಕೃಷ್ಣನನ್ನು ನಿಂದಿಸುವುದು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ತರಬಲ್ಲದೆ ಹೇಳುವ? ಎಲ್ಲರ ಸಲ್ಲದ ಆರೋಪವನ್ನು ಓಡಿಸಬೇಡ ಮಾವಯ್ಯನೇ, ಬುದ್ಧಿ ಸಂಪನ್ನನೇ. ಒಲೆಯ ಎಲೈ ಮೂಢಾತ್ಮನೇ, ಅಹೋ ಮಾವಯ್ಯನೇ, ಎನ್ನ ತಂದೆ ಜಗತ್ತೋದ್ಧಾರಕನನ್ನು ಹೆಣ್ಣ ಮುಂದೆ ಪುಗಳಿದರೆ ನಿನ್ನ ಪಡೆದು ಚೀನಾ ಚಿತ್ರವನ್ನು ಮಾಡುತ್ತಿದ್ದರೆ ನಮ್ಮ ಹೆಸರಿದ್ದು ಸಾರ್ಥಕವೇನು? ಎಲೆಯದವ ಅಲೈ ಮೂರ್ಖ, ನಿನ್ನ ತಂದೆಯ ಸುದ್ದಿಯನ್ನು ಎನ್ನ ಮುಂದೆ ಹೇಳುವುದಕ್ಕೂ ನಿನಗೆ ಛೀ, ಸ್ವಲ್ಪವಾದರೂ ನಾಚಿಕೆ ಬರಲಿಲ್ಲವೇ? ಹೇಳುವುದಕ್ಕೆ ನಾಟಿ ಪಡುವುದಾದಕ್ಕಲ್ಲ ಈ ಮೂರ್ಖ. ಎಲೆಯದವ ಅಲೈ ಮದಂಡನ, ಪ್ರತಿ ಉತ್ತರ ಮಾಡದೆ ಆಚೆಗೆ ನಡೆಯಲಿ ನೀಚಾತ್ಮನೆ. ಬಳಿ ಬಳಿರೋದಲ್ಲ ಈ ಸಾರಥಿ. ನೋಡಿದಿಗೆ ಇವನ ಮಾತನಾಡುವ ರೀತಿ. ನೋಡಿದೆ ದೇವ, ಇವನಿಗೇನು ಕಾಲವನ್ನು ಕೂಡಿ ಬಂದಂತೆ ಕಾಣುತ್ತಲ್ಲ. ಎಲೈ ಯದವನೆಂಬ ಬಾಣಾಸುರನೇ, ಎಲೆ ಮೂರ್ಖನೆಂಬ ಅನಿರುದ್ಧ, ಹೆಣ್ಣು ಕೊಡುವ ಮಾವನ್ನು ತಂದೆಯ ಸಮಾನೆಂದು ಇಂದಿವರೆಗೂ ಸಹಿಸಿಕೊಂಡಿದ್ದು ನನ್ನದೇ ತಪ್ಪಾಯಿಲ್ಲ. ಎಲೈ ಮದಂಡನೇ, ಎಲೈ ಬಾಲಕ, ಹಿಂದಕ್ಕೆ ದುಶ್ವಾಸನೆಂಬ ಹದಮನು ದ್ರೌಪದಿಯ ಸೀರೆಯನ್ನು ಹಿಡಿದು ಎಳೆಯುವಾಗ ಎಷ್ಟು ಸೆಳೆದರೂ ಸವಿಲಾರದಂತೆ ಸೀರೆಯನ್ನು ಬಿಟ್ಟು ದ್ರೌಪದಿಯ ಮಾನವನ್ನು ಕಾಪಾಡಿದನು. ಎಲೆಯದವ ಎಲೈ ಮೂರ್ಖ, ನಿಮ್ಮ ತಂದೆಯಾದ ಕಳಕೃಷ್ಣನು ಜಲಸಂದನ ತೆಪ್ಪಿಗೆ ತಾಳಲಾಗದೆ ಸಾಗರದಲ್ಲಿ ಹರಿಕೊಂಡಿದ್ದನಲ್ಲ ಈ ಮೂರ್ಖ. ನಿನ್ನ ತಂದೆಯನ್ನು ಪಾತಾಳಕ್ಕೆ ತುಳಿದಿರುವುದು ಮರೆತಿಯೇನಲ್ಲ ಈ ಬಂಡ. ಅದು ಮೋಸದಿಂದ ತುಳಿದಿರಲಿಲ್ಲ ಈ ಮೂರ್ಖ. ಅದೇ ಗತಿ ನಿನಗೆ ಆಗುವುದು ನೋಡಲ್ಲ ಈ ಮನಸ್ಸಿನ. ಸ್ವಲ್ಪ ತಾಳಲೇ ಎದವ. ಎಲೈ ಮೂರ್ಖ, ಮಾತಿ ಮಾತಿಯು ನನ್ನ ತಂದೆಯನ್ನು ನಿಂದಿಸಿದರೆ ಬೈರ ನಾಳೆ ಕಣ್ಣು ಕಿತ್ತಿ
ಎಲೈ ಹದಮ ಈ ಭೂಮಿಯ ಮೇಲೆ ನಿನ್ನ ಋಣವನ್ನು ತೀರಿತು ನಿನ್ನ ಕುಲದೇವರನ್ನು ನೆನೆಸಿಕೋ ಇನ್ಯಾತಕ್ಕೂ ತಡ ದೊಡ್ಡವರನ್ನೇ ಬಾಯಿಗೆ ಬಂದಂತೆ ಹೆಬ್ಬಗಳಿಲ್ಲ ಕೃಷ್ಣ ಎಲೈ ಬಣ್ಣ ಕೃಷ್ಣ ನಿಮ್ಮ ತಂದೆಯ ಕರೆಸು ನಿಮ್ಮ ಇಲ್ಲದನ್ನು ಹಿತಗಳು ಹೊರಡಿಸುತ್ತಿದ್ದರೆ ಬೊಬ್ಬರೇ ನಾನು ಈ ಭೂಮಿಯ ಮೇಲೆ ಹುಟ್ಟಿ ಸಾರ್ಥಕವೇನು ಕಂಡಿಯ ಅಗಮ ನಿನ್ನಲ್ಲಿ ಪ್ರಾಣವಿದ್ದರೆ ಮಾದು ಎನ್ನೋಡು ಸಂಗಮ ಬಾಣಾಸುರನೆಂಬ ರಕ್ಕಸ ಕುನ್ನಿಗೆ ಎಲೈ ಹಣಿರುತ್ತ ನಂಬ ಮದಂದನೆ ಅಖಂಡ ಮರ್ಮಲಿತ ನಿಂತು ಎನಗೆ ಸರಿ ಸಾಧ್ಯ ಇಲ್ಲವೆಂದು ಬಗಳಾಡಿದೆಯಾ ಸಹಜವಾಗಿ ಬಗಲುವಂಗಲ ಈ ಅಗಮ ಎಲೈ ಮೂರ್ಖ ಎಲೈ ವೃಷ್ಠ ನೀನೆಷ್ಟು ನಿನ್ನ ಪಟ್ಟಣವೆಷ್ಟು ಇಕೋ ಎನ್ನ ಪಾದ ತೋಳಷ್ಟು ಎಲೈ ಹುಡುಗಾಟ ಮಾತನಾಡಬೇಡಲ ಈ ಬಾಲಕ ಎಲೈ ಮೂರ್ಖ ಎಲೈ ಬಿಡಗ ಎಲೈ ಮದಣ್ಣನ ಎಲೈ ವೃಷ್ಠ ನಿನ್ನಂತ ಮೂರ್ಖ ನಮ್ಮ ಸದ್ಬಡಿದಕ್ಕೆ ನಮ್ಮಪ್ಪನೇ ಅದಕ್ಕೆ ನಾನ ಬಂದಿರುವನು ಸ್ವಲ್ಪ ಕಾಲ ಈ ಭ್ರಷ್ಟ ಎಲೈ ಮೂರ್ಖ ನಿನ್ನನ್ನು ಎನ್ನ ಮುಷ್ಟಿ ಬಲದ ಸಾಮರ್ಥ್ಯದಿಂದ ನಿನ್ನನ್ನು ಪಾತಾಳಕ್ಕೆ ತುಳಿದು ಬಿಡುವೆ ಎಲೈ ಮೂರ್ಖ ಎಲೈ ಹಡಮ ಆಗಿನ ಕಾಲದಲ್ಲಿ ನಮ್ಮ ತಂದೆಯಾದ ಬಲಿ ಚಕ್ರವರ್ತಿಯನ್ನು ತುಳಿದನೆಂದು ಮೋಸದಿಂದ ತುಳಿದು ಈಗ ನೀನು ಸಹಜವಾಗಿ ತುಳಿದವನ ಈ ಮೂರ್ಖ ಮೂರ್ಖ ಏನು ಮಾತನಾಡಿದಿ ಎಲೈ ಮದಣ್ಣನ ನಿನ್ನನ್ನು ಸದ್ಬಡಿಬೇಕಾದರೆ ನಿನ್ನ ಸೈನಿಕರು ಏನಾದರೂ ದೊಡ್ಡ ಬಂದರೆ ಅವರ ಎದೆಗಳನ್ನು ಬಗದು ಕೊಲಗಳನ್ನು ಕಿತ್ತೆ ನಮ್ಮ ಕುಲ ದೇವತೆಗೆ ಹಾರವನ್ನು ಮಾಡಿ ಹಾಕಿಸಿ ಬಿಡುವೆನು ಎಲೈ ಮೂರ್ಖ ಎಲೈ ಹಡಮ ಸುಮ್ಮನೆ ಎನ್ನೊಡನೆ ಸಂಗ್ರಾಮ ಮಾಡದೆ ಕನ್ಯಾದಾನವನ್ನು ಮಾಡುವ ಮಾಡ ಬಿಟ್ಟು ಬಿಡುವುದಿಲ್ಲ ಬಿಟ್ಟವ ಬೋಳಿರಿಯ ಎಲೈ ಅಂಗ ಪುರಕನ ಕುಲದೀಪನೇ ಎಲೈ ರಾಕ್ಷಸ ಕುಲದವನೇ ನಾನು ಒಂದು ಸಲ ನಿರ್ಧಾರವನ್ನು ಮಾಡಿದ್ದನ್ನು ಮರೆಯುವನಲ್ಲ ಕೆಟ್ಟದಾಗಿ ನುಡಿಯುವನಲ್ಲ ಎಲೈ ಹದಮನೆ ಎಲೈ ಮೂರ್ಖನೇ ದೇವದಾನವರಲ್ಲಿ ಯಕ್ಷ ರಾಕ್ಷಸರಲ್ಲಿ ಎಲ್ಲನ್ನು ಗೆಲ್ಲುವ ತೀರಲಿಲ್ಲ ಎಲೈ ಬಾಲಕ ಅಂತ ಸೂರನೇನಲ್ಲ ಈ ಮೂರ್ಖ ಎಲೈ ಬಾಲಕ ಕೆಟ್ಟ ಆಲೋಚನೆ ಮಾಡಿ ನಿನ್ನ ಜೀವವನ್ನು ಹಾಳು ಮಾಡಿಕೊಳ್ಳಬೇಡ ಸುಮ್ಮನೆ ಬಂದ ಹಾದಿಯನ್ನು ಹಿಡಿದು ಹಿಂದಕ್ಕೆ ಹೋದರೆ ಒಳ್ಳೆಯದಾಗುವುದು ಇಲ್ಲವಾಗಿ ತಂದರೆ ಬಳಿದ ಮೂಡ ಎನ್ನ ಕೈಯೊಳರು ಸಾಯಬೇಡ ಎಲೈ ರಕ್ಕಸದ ಮನೆ ಎಲೈ ಬೆಟ್ಟ ನಿನ್ನಂತ ದೃಢತರವಾದ ಕುನ್ನಿಗಳನ್ನು ಎರಡು ದಿಕ್ಕಿಗೆ ಲಕ್ಕಲಿಲ್ಲವನ್ನು ಮುಟ್ಟಿಸಿ ಬಿಡುವನು ಈ ಬೆಟ್ಟ ಎಲೈ ಮೂರ್ಖ ಎಲೈ ಯಜಮ ನಾನು ಎಷ್ಟೀರವಾಗಿ ಹೇಳಿದರೂ ನೀನು ಎನ್ನ ಮಾತು ಕೇಳುವುದಿಲ್ಲ ಇನ್ನು ನಿನ್ನ ಜೊತೆ ನಾನು ಮಾತನಾಡಿದರೂ ಸಾರ್ಥಕವಿಲ್ಲ ಎಷ್ಟು ಮಾತ್ರಕ್ಕೆ ಕೇಳೋದಿಲ್ಲಲ್ಲ ಈ ಎಲೈ ಯಜಮ ಎಲೈ ಬೆಟ್ಟ ಅತಿ ಜಾಗ್ರತೆಯಿಂದ ಹಿಂದಕ್ಕೆ ನಿಲ್ಲು ಬಳಿದ ಜಯಿಸಿ ನಿನ್ನ ಮಗಳನ್ನು ದಾರಕ್ಕೆ ಕರೆದುಕೊಂಡು ಹೋಗಿ ಲಗ್ನವಾಗುತ್ತಿದ್ದರೆ ಬಾಪುರೆ ಹಣಿರುತ್ತ ಮಹಾರಾಜನೆಂದು ಎದುರಿಟ್ಟು ಸಾರ್ಥಕವೇನು ಅತಿ ಜಾಗ್ರತೆಯಿಂದ ಹಿಂದಕ್ಕೆ ನಿಲ್ಲು ಅಥವಾ ತಟ್ಟನೆ ಸೇರಿಸಿಬಿಡುವುದು ನಿನ್ನ ದೇವಪುರ ಬೋಳಿ ಬಳಿರಿಯ ಎಲೈ ಸಾರಥಿ ನೋಡಿದವನ್ನು ಮಾತನಾಡುವ ಮಾತಿನ ರೀತಿ ನೋಡಿದ ದೇವ ಹುಡುಗನೆಂದು ನಾನು ಎಷ್ಟು ಸಹಿಸಿಕೊಂಡ ಕಾಲಕ್ಕ ಬೋಳಿಗೆ ಬಂದವನು ಹೌದು ದೇವ ಎಲೈ ಮಂದಮತಿ ಎಲೈ ಮೂಢಮತಿ ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ ಯಾರಿ ಬಂದಿರುವುದು ಸ್ವಲ್ಪ ತಾಳೆ ಈ ಮೂರ್ಖ ಬಳಿ ಬಳಿರಿಯ ಎಲೈ ಯಜಮ ಎಲೈ ಮದಣ್ಣನ ಜಾಗೃತಿಯಿಂದ ಹಿಂದಕ್ಕೆ ನಿಲ್ಲು ಯುದ್ಧದಲ್ಲಿ ಮುರಿಯುವನು ನಿನ್ನ ಹಬ್ಬ ಕೃಷ್ಣ ಕೃಷ್ಣ ಕುಲಕಂಠನೆ ಎಲೈ ಬೆಟ್ಟ ನಿನಗೆ ಈಗ ಪ್ರಾಣ ಭಯ ಹೆಚ್ಚಾಗಿ
ಯುದ್ಧದಲ್ಲಿ ಇವನನ್ನು ಜಯಿಸಿದನು. ಇವನನ್ನು ಮುತ್ತಿನ ರಥಪಣಿಯಿಂದ ತೆಗೆದು ಎಲ್ಲ ಹರಮನೆಯೊಳಗಿರುವ ಗದಲಿ ಸ್ತಂಭಕ್ಕೆ ಇವನನ್ನು ಕಟ್ಟಿಸಿರಿ. ಎಲೈ ಮಂದಮತಿ, ನಿಮ್ಮ ಹಬ್ಬದ ಆ ಕೃಷ್ಣನ ಕೂಗು ಅವನಿಗೆ ಪ್ರಾಣವಿದ್ದರೆ ನೀರನ್ನು ಬಿಡಿಸಿಕೊಂಡು ಹೋಗಲಿ. ಎಲೈ ಭಂಡ, ಎನ್ನ ಜಯಿಸಿ ಎನ್ನ ಮಗಳನ್ನು ಕರೆದುಕೊಂಡು ಹೋಗಿವನೆಂದು ಹೇಳಿದೆಯಲ್ಲ, ನಿನ್ನ ಜಂಬವನ್ನು ನಾನೇ ಮುರಿದನಲ್ಲ. ಎಲೈ ಮಂದಮತಿ, ನಿಮ್ಮಪ್ಪನ ಕನಸು ಜಾಗೃತಿ. ಎಲೈ ಬಾಣಾಸುರನ ಮೂಢಾತ್ಮನೇ, ಎಲೈ ಗೊಲ್ಲ, ಎಲೈ ಬಾಣಾಸುರನೆಂಬ ಮೂಢಾತ್ಮನೇ, ಎಲೈ ಗೊಲ್ಲನೆಂಬ ಕೃಷ್ಣನೇ, ನನ್ನ ಮಗನಾದ ಅನಿರುದ್ಧನನ್ನು ಏತಕ್ಕೆ ಕಟ್ಟಾಕಿರುವೆ? ಅವನು ತಪ್ಪು ಮಾಡಿರುವನು, ಕಟ್ಟಾಕಿರುವನಲ್ಲಿ ಮುಖ. ಎಲೈ ಹನುಮ, ಎಲೈ ಅದವ, ಮರ್ಯಾದೆಯಿಂದ ಅವನನ್ನು ಬಿಟ್ಟರೆ ನಿನಗೆ ಒಳಗಾನ ಮಾಡಿದ್ದು. ಇಲ್ಲವಾಗಿ ತಂದರೆ, ಇಲ್ಲವಾಗಿ ತಂದರೆ ನನ್ನ ಕೈ ಹಿಡಿದಿರುವ ಸುದರ್ಶನ ಚಕ್ರದಿಂದ ಸರ ಕತ್ತರಿಸಿ ಬಿಡುವರು. ಸ್ವಲ್ಪ ತಾಳ ಈ ವ್ರತ. ಎಲೈ ಹನುಮ, ಎಲೈ ಮುಖ, ನಿನಗೆ ಯಮಮೂಲ ಆದಿಯನ್ನು ಸೇರಿಸಿ ಬಿಡುದನು. ಹಿಡಿಬಿಡಲೇ ಹನುಮ, ಮಾಡಬೇಡ ಎನ್ನುವ ಸಂಗ್ರಾಮ. ನೀನ್ಯಾವ ಬಲಶಾಲಿ ಎಂದು ನಿನಗೆ ಹೆದರಿ ನಿನ್ನ ಮಗನನ್ನು ಬಿಡಬೇಕು? ಎಲೈ ವ್ರತ, ಎಲೈ ರಕ್ಕಸ, ನಿನ್ನ ಮಗನಾದ ಅನಿರುದ್ಧನು ಎನ್ನ ಹರಮನೆಗೆ ನುಗ್ಗಿ ಎನ್ನ ಮಗನನ್ನು ಕೇಳಿತ್ತು. ಧೈರ್ಯವಿದೆ? ಪ್ರೀತಿ ಪಟ್ಟಿರುವನು ನುಗ್ಗಿರುವನೇ ಮೂರ್ಖ. ಎಲೈ ಮೂರ್ಖ, ಎಲೈ ರಕ್ಕಸ, ಇವನಿಗೆ ನಿನ್ನಲ್ಲಿ ಪ್ರಾಣವಿದ್ದರೆ ನಿನ್ನ ಮಗನನ್ನು ಬಿಡಿಸಿಕೊಂಡು ಹೋಗು. ಎಲ್ಲವಾಗಿ ತಂದರೆ ತಪ್ಪಾಯಿತಂದ್ರೆ ಎನ್ನನ್ನು ಬೇಡಿಕೊಂಡರೆ ನಿನ್ನ ಮಗನನ್ನು ಬಿಡುವನು. ಈಗಲೇ ಹೇಳು ಕೃಷ್ಣನೆಂಬ ಕುಲ್ಲ, ನೀನು ಎದುರು ನಿಂತರೆ ಮೂಡಿಬರುವುದೇ ಅಲ್ಲ. ಎಲೈ ಬಾಣಾಸುರನೆಂಬ ಮರಾಠ, ಎಲೈ ಕೃಷ್ಣ, ಹೇಳುವನು ಚೆನ್ನಾಗಿ ಕೇಳು. ಎಲೈ ನೀಚ, ಅದೇನು ಸಾಧವಾಗಿ ಹೇಳು. ಎಲೈ
ಎಲೈ ಗೊಲ್ಲ ನಂಬ ಕಳ್ಳ ಕೃಷ್ಣನೇ ಎತ್ತದ ತಪ್ಪಿ ನೀನು ಉಚ್ಚನ ಎಂದೇ ಹೊಡೆದಿಯ ಸಹಜವಾಗಿ ಬರಲಲ್ಲ ಈ ಮಟ್ಟಿಗೊಲ್ಲ ಎಲೈ ಹಣ ಸ್ವಚ್ಛವಾಗಿ ಹೇಳುವನು ಚಿಂತೆ ಬಿಟ್ಟು ಕೇಳು ಅದೇನು ವಿಸ್ತಾರವಾಗಿ ಹೇಳು ಎಲೈ ಹಣ ವಿಸ್ತಾರ ದೊಡ್ಡವರನ್ನು ಕೇಳದೆ ತಪ್ಪು ಮಾಡಿದ ಹುಡುಗರನ್ನು ನಾವೇ ಕ್ಷಮಿಸುತ್ತೇವೆ ಅವರಿಗೆ ಧಿಕ್ಕಾರ ಎಲೈ ಹಣ ಎಲೈ ಒಬ್ರಿಗೊಬ್ರು ಅವರು ಲಗ್ನವಾಗಬೇಕಂದು ಅವರು ಇಷ್ಟಪಟ್ಟರೆ ಅಂತ ಬಾಲಕರಿಗೆ ನೀವು ಲಗ್ನವನ್ನು ಮಾಡದೆ ಅರ್ಥವಿಲ್ಲದ ವ್ಯಕ್ತವಾಗಿ ಮಾತನಾಡಿ ಮಂದಿ ಆಗಬೇಡ ಅನಾಥುರ ನಮ್ಮ ಮಗನಿಗೆ ಮಗಳನ್ನು ಕೊಡು ಬೇಗನೆ ಎಲೈ ಕಳ್ಳ ಗೋಪಾಲ ಎಲೈ ಮೂರ್ಖ ಮಾತುಗಳನ್ನು ಆಡಬೇಡ ಬೇಗನೆ ನಿನ್ನ ಮಾತಿಗೆ ಬೆರಗಾಗಿ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡುವುದು ಉಂಟೆ ಆರೋಗ್ಯದ ಮಾತಿಗೆ ತರಲು ಉಂಟೆ ಅವರು ಪ್ರೇಮ ಪಟ್ಟಿರುವಲ್ಲ ಎಲೈ ಫಲ ಇಂದಕ್ಕ ನಿಮ್ಮಣ್ಣನಾದ ಬಲರಾಮನು ಸುಭದ್ರಿಯನ್ನು ಮೋಸದಿಂದ ಕರೆದುಕೊಂಡು ಹೋಗಿ ಪಾಂಡುರಾಯನ ಮಗನಾದ ಹತ್ತನಿಗೆ ಕೊಟ್ಟು ಕೌರವನಿಗೆ ಮೋಸ ಮಾಡಿದ ಮೋಸಗಾರನು ಎಲೈ ಮೋಸಗಾರ ಇಲ್ಲಿ ಎನ್ನ ಮುಂದೆ ಒಳ್ಳೆವನಂತೆ ಹೇಳಲಿಕ್ಕೆ ಬಂದಿರುವ ಮೂರ್ಖ ಮಾದರಿಯ ಎಲೈ ಓಡಾಡ್ತವನೇ ಎಲೈ ನೀಚ ಏನು ಮಾತನಾಡಿದೆ ಇದ್ದಿದ್ದೇ ಮಾತನಾಡುವುದಿಲ್ಲ ಈ ಕಷ್ಟ ನಮ್ಮ ತಂದೆಯಾದ ಸುಭದ್ರೆಯು ಅವರವರ ಇಷ್ಟವಿಲ್ಲವನ್ನು ಇನ್ನು ಮುಂದೆ ಬಂದು ಹೇಳಿದರೆ ಎಲೈ ಹಣ ಅವಳನ್ನು ಕರೆದುಕೊಂಡು ಹೋಗಿ ಅರ್ಜುನನಿಗೆ ಕೊಟ್ಟು ಲಗ್ನವನ್ನು ನಾನು ಮಾಡಿಕೊಟ್ಟೆ ಎಲೈ ಹಣ ಇದರಲ್ಲಿ ನನ್ನ ತಪ್ಪೇನಿದೆ ನಿನ್ನ ಮಗನಾದ ವಿಷಯವು ನನ್ನ ಮಗನಾದ ಅನಿರುದ್ಧ ಇಷ್ಟವಿಲ್ಲ ಬಂದು ಇನ್ನು ಮುಂದೆ ಬಂದು ಹೇಳಿದರೆ ತಕ್ಷಣದಿಂದ ನಾನು ಹೊರಟು ಹೋಗುವುದು ಎಲೈ ಹಣ ಎಲೈ ಮೂರ್ಖ ಅರ್ಥವಿಲ್ಲದ ವ್ಯಕ್ತವಾಗಿ ಮಾತನಾಡಿ ನೀನು ಮಂದಮತಿಯಾಗಲ್ಲ ಮಾಡಾತುರ ಸೌರ್ಯವಿದ್ದರೆ ಇದ್ದದಲ್ಲಿ ಎಲೈ ಮಾಯಕಾರನೇ ಎಲೈ ಹಣ ನಾನು ಎಷ್ಟು ಪರಿಪರಿಯಿಂದ ಹೇಳಿದರೂ ನೀನು ನನ್ನ ಮಗಳನ್ನು ಕೇಳುವುದು ಬಿಡಲಿಲ್ಲ ಸಹಜವಾಗಿ ಸುಮ್ಮನೆ ಬಂದ ದಾರಿಯ ಮೀರದು ಹಿಂದಕ್ಕೆ ಹೋದರೆ ಇಲ್ಲವಾದಿದ್ದರೆ ಇಲ್ಲವಾಗಿ ತಂದೆಲ್ಲ ಬಂದಿಲ್ಲ ಮಾತನಾಡಬೇಡ ಎಲೈ ಬಾಣಾಸುರ ನನ್ನ ಉಡಪ್ಪ ಎಲೈ ನೀ ಸಾತ್ಮ ಇದು ಅಲ್ಲದೆ ಮತ್ತು ಹೇಳಿದ್ರೆ ಕೇಳು ಅದೇ ವಿಸ್ತಾರವಾಗಿ ಹೇಳು.
ಎಲೈ ಎಲೈ ಹರಮ, ಎಲೈ ಮಟ್ಟಿಗೊಲ್ಲ, ನಿನ್ನ ಯುದ್ಧದಲ್ಲಿ ಸೋಲಿಸಿ ನಿನ್ನಿಂದ ಏನಾಗುವುದಲ್ಲ ಈ ಮೂರ್ಖ. ನಿನ್ನ ಮಗಳನ್ನು ಕಂಡುಕೊಂಡು ಹೋಗುವುದು ನನಗೆ ಯಾವ ದೊಡ್ಡ ಲೆಕ್ಕ. ಎಲೈ ಮೂರ್ಖ, ಎಲೈ ಹರಮ, ಕೈಯಿಗೆ ಬಳಿಯನ್ನು ತೊಟ್ಟು ಹ, ಮೈಯಿಗೆ ಕುರುಸವನ್ನು ತೊಟ್ಟು ಹ, ಕಾಲಿಗೆ ಗೆದ್ದೆಯನ್ನು ಕಟ್ಟಿ ತಗದೆಯನ್ನು ನಾಶ ಮಾಡಿ ಹ, ಮೋಸದಿಂದ ಜನಾಸಂದನನ್ನು ಸಮ್ಮರಿಸುವನೆಂದು ಎನ್ನನ್ನು ಹೇಳಿಯಾ? ಹ, ಎಲೈ ಮೂರ್ಖ, ಎಲೈ ಹರಮ, ಅದೇನು ವಿಸ್ತಾರವಾಗಿ ಹೇಳು. ಎಲೈ ರಕ್ಕಸ, ಎಲೈ ಮೂರ್ಖ, ಒಬ್ಬರಿಗೊಬ್ಬರು ನಾವು ನೀವಿರಾದವರನ್ನು ನಾನು ಇಲ್ಲಿ ತನಕ ಸುಮ್ಮನೆ ಇದ್ದರೆ ಸುಮ್ಮನಿದ್ದರೆ ಎಲೈ ಹರಮ, ಏನರ್ಥ? ಆಶೆ ಮಾಡ್ತದಂದು ಇಲ್ಲಿ ತನಕ ನಾನು ಸುಮ್ಮನೆ ಇದ್ದರೆ ಎಲೈ ಹರಮ, ಎಲೈ ಮೂರ್ಖ, ನಿನ್ನ ಮಗಳನ್ನು ನಾನು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ನಾವು ಎಷ್ಟು ಮಾತ್ರಕ್ಕೆ ನಾನು ಕೊಡುವುದಿಲ್ಲ. ನನ್ನ ಮಗನನ್ನು ಕಳೆದುಕೊಂಡು ನೀನು ಮಗನಾಗ ನನ್ನ ಮಗನಿಗೆ ದಾರಿಯನ್ನು ಬಂದುಕೊಡು. ಬಾಣಾಪುರ ಯುದ್ಧದಲ್ಲಿ ಸೋಲಿಸೋ ನಿನ್ನ ಬಿಗಲ. ಬಳಿರಿ